ಅದೇನನ್ನು ಗಮನಿಸದ ಆ ಮಗು ಒಂದು ನಿರ್ದಿಷ್ಟ ಜಾಗದಲ್ಲಿ ಬೊಕ್ಕೆ ಇಟ್ಟು ಹೇಳ್ತು, ಮಮ್ಮಿ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಏನ್ ಗೊತ್ತಾ, ಎಲ್ಲರಿಗಿಂತ ಮೊದಲೇ ವಿಶ್ ಮಾಡ್ಬೇಕು ಅಂತ ಡ್ಯಾಡಿಗೆ ಹೇಳ್ದೆ ಬಂದ್ಬಿಟ್ಟ. ಹೊಸ ಅಂಕಲ್ ಜೊತೆ ಬಂದಿದ್ದೀನಿ. ಇವತ್ತು ನಾನು ಕೂಡ ಬಂದಿದ್ದೀನಿ ಒಂದು ಒಳ್ಳೆಯ ಕಥೆಯೊಂದಿಗೆ. ಇದು AR ಮಣಿಕಾಂತ್ ಅವರು ಬರ್ತಿರುವಂತ ಒಂದು ಕತೆ. ಭಾವತೀರ ಯಾನ ಎಂಬ ಈ ಪುಸ್ತಕದಲ್ಲಿ ಪ್ರಕಟಗೊಂಡಿದೆ. ಕಥೆಯ ಹೆಸರು ಏನಂದ್ರೆ, ಗಲ್ಲ ಪೆಟ್ಟಿಗೆಗಿಂತ ಗಲ್ಲ ಸವರುವ ಅಮ್ಮನೇ ಮುಖ್ಯ. ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಅವನ ಹೆಸರು ಪ್ರಕಾಶ್. ವೃತ್ತಿಯಿಂದ ಬಿಲ್ಡಿಂಗ್ ಕಾಂಟ್ರಾಕ್ಟರ್. ಮನುಷ್ಯ ಹೃದಯವಂತ, ಜಾಲಿ ಫೆಲೋ. ಅವನದು ಅತಿ ಎಂಬಂತ ತುಂಟ ಮನಸ್ಸು. 5 ನಿಮಿಷದ ಅವಧಿಯಲ್ಲಿ ಎಂಥವರನ್ನು ಮೋಡಿ ಮಾಡುವಂತ ಮಾತುಗಾರಿಕೆ ಅವನಿಗೆ ಒಲಿದಿತ್ತು. ಈ ಕಾರಣದಿಂದಲೇ ಆತನಿಗೆ ಗೆಳೆಯರು ಜಾಸ್ತಿ. ಕಿರಿಯರ ಪಾಲಿಗೆ ಆತ ಪ್ರಕಾಶನ್ನ, ಗೆಳೆಯರ ಪಾಲಿಗೆ ಪ್ರಕಾಶ್, ಹುಡುಗಿಯರ ಪಾಲಿಗೆ ಪ್ರಕಾಶ್ ಮಾಮ. ಮದುವೆ ವಾರ್ಷಿಕೋತ್ಸವದ ನೆಪದಲ್ಲಿ, ಬರ್ತ್ಡೇ ಹೆಸರಲ್ಲಿ ಆತ ಕಲರ್ ಬಟ್ಟೆ ಧರಿಸಿ ಬಂದ್ರೆ ಗೆಳೆಯರಲ್ದ, ಏನ್ರಿ ಪ್ರಕಾಶ್ ರೈ, ಶೂಟಿಂಗಿಗೆ ಹೋಗ್ತಿದ್ದೀರೇನ್ರಿ ಎಂದು ಕಿಚಾಯಿಸ್ತಿದ್ರು. ಆಗೆಲ್ಲ ಆತ ತುಂಬಾ ಗಂಭೀರವಾಗಿ, ಹೌದು ಸರ್, ಇವತ್ತು 3 ಶಿಫ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ರಜನಿಕಾಂತ್ ಫಿಲಂಲಿ ಕೋ ಡ್ಯಾನ್ಸರ್. ಈ ಶೂಟಿಂಗ್ MS ರಾಮಯ್ಯ ಕಾಲೇಜಲ್ಲಿ ನಡೆಯುತ್ತೆ. ಮಧ್ಯಾಹ್ನ ಪುನೀತ್ ಹೀರೋ ಆಗಿರೋ ಫಿಲಂ ಫೈಟಿಂಗ್ ಸೀನ್, ಅದರ ಚಿತ್ರೀಕರಣ MG ರೋಡ್ ನಲ್ಲಿ. ಸಂಜೆ UB ಸಿಟಿಲಿ ಕತ್ರಿನಾ ಕೈಫ್ ಜೊತೆ ಫ್ಯಾಷನ್ ಶೋ. ಈ ಶೋಗೆ ಸಲ್ಮಾನ್ ಖಾನ್ ಅನ್ನ ರಿಜೆಕ್ಟ್ ಮಾಡಿ ನನ್ನನ್ನು ತಗೊಂಡಿದ್ದಾರೆ ಗೊತ್ತಾ ಎಂದು ಹೇಳಿ ತುಟಿ ಅಂಚಿನಲ್ಲೇ ನಗುತ್ತಿದ್ದ. ಪ್ರಕಾಶ್ಗೆ ಒಬ್ಬ ಜೀವದ ಗೆಳೆಯನಿದ್ದ. ಆತನ ಹೆಸರು ಸತ್ಯ. ಬೆಂಗಳೂರಲ್ಲಿ ಭೂಮಿಯ ಬೆಲೆ ಹೆಚ್ಚುತ್ತಾ ಹೋಗಿ ನಗರದ ಎಲ್ಲ ಕಡೆಯೂ ಅಪಾರ್ಟ್ಮೆಂಟ್ಗಳು ಎದ್ದು ನಿಲ್ಲುವುದನ್ನು ಕಂಡಾಗ ಬಿಸ್ನೆಸ್ ಮಾಡುತ್ತಿದ್ದ ಸತ್ಯನಿಗೆ ಒಂದು ಐಡಿಯಾ ಬಂತು. ಆತ ತಕ್ಷಣವೇ ನಗರದ ಹೊರವಲಯದಲ್ಲಿ ಭೂಮಿ ಖರೀದಿಸಿದ್ದ. ನಂತರ ಗೆಳೆಯನಿಗೆ ಫೋನ್ ಮಾಡಿ ಹೇಳಿದ್ದ, ಪ್ರಕಾಶು, ಒಂದು ಮೆಗಾ ಪ್ರಾಜೆಕ್ಟ್ ಶುರು ಮಾಡೋಣ. ನಾನೀಗ ಜಮೀನು ತಗೊಂಡಿದ್ದೀನಿ, ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟೋಣ. ಹೇಗಿದ್ರು ನಿಂಗೆ ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ, ಎಲ್ರಿಗೂ ಒಮ್ಮೆ ವಿಷಯ ತಿಳಿಸು. ಫೇಸ್ಬುಕ್ಗೂ ಡೀಟೇಲ್ ಆಗಿ ಸುದ್ದಿ ಹಾಕು. ಪೇಪರ್ಗಳಿಗೂ ಜಾಹೀರಾತು ಕೊಡೋಣ. ಫೇಮಸ್ ಕಂಪನಿಗಳು ಕೊಡ್ತಾವಲ್ಲ, ಅದಕ್ಕಿಂತ 4 ಲಕ್ಷ ರೂಪಾಯಿ ಕಡಿಮೆಗೆ ನಾವು ಫ್ಲಾಟ್ ಕೊಡೋಣ. ಈ ಕೆಲಸದಲ್ಲಿ ಕ್ಲಿಕ್ ಆಗ್ಬಿಟ್ರೆ ಜೀವನ ಪೂರ್ತಿ ಹಾಯಾಗಿರ್ಬೋದು. ಪಾರ್ಟ್ನರ್ಸ್ ಅಂತಿರೋದು ನಾವಿಬ್ರೆ. ಒಂದಿಷ್ಟು ಬ್ಯಾಂಕ್ ಲೋನ್ ತಗೋಬೇಕು. ಹಾಗಾಗಿ ಇವತ್ತಿಂದ 1 ತಿಂಗಳ ಕಾಲ ನೀನು ಜೊತೆಲೇ ಇರ್ಬೇಕು. ಪೇಪರ್ಸ್ ಚೆಕ್ ಮಾಡೋದು, ಮೀಟಿಂಗು, ವರ್ಕರ್ಸ್ ಹುಡ್ಕೋದು, ಇಂಥವೇ ಕೆಲಸಗಳಿರ್ತವೆ. ಎಲ್ಲವನ್ನೂ ಡೀಟೇಲ್ ಆಗಿ ಮಾತಾಡೋಣ. ಇವತ್ತೇ ಆಫೀಸ್ಗೆ ಬಂದು ಹೋಗು. ಪ್ರಕಾಶ್ಗೆ ತನ್ನ ಜೀವದಷ್ಟೇ ಮುಖ್ಯವಾದ ಮತ್ತೊಬ್ಬರಿದ್ರು. ಅವರ ಹೆಸರು ಸೀತಮ್ಮ. ಆಕೆ ಪ್ರಕಾಶನ ತಾಯಿ. ಅಮ್ಮನನ್ನು ಸದಾ ತನ್ನೊಂದಿಗೆ ಇಟ್ಟುಕೊಳ್ಳಬೇಕೆಂದು ಆತನ ಹಂಬಲವಾಗಿತ್ತು. ಆದ್ರೆ ಬೆಂಗಳೂರಿನ ಗಜಿಬಿಜಿ ಸೀತಮ್ಮನವರಿಗೆ ಇಷ್ಟವಾಗ್ತಿರ್ಲಿಲ್ಲ. ಪ್ರಕಾಶು, ಬೆಂಗಳೂರ ಹವ ನನಗೆ ಒಗ್ಗೋದಿಲ್ಲ. ನಾನು ಬೆಂಗಳೂರಿಗಿಂತ ನಮ್ಮೂರು ಶಿರ್ಸಿಲೇ ಆರಾಮಾಗಿ ಇರ್ತೀನಿ. ನೀನು ಸಂಸಾರದೊಂದಿಗೆ ತಿಂಗಳಿಗೊಮ್ಮೆ ಬಂದು ಹೋದ್ರೆ ನನಗೆ ಅಷ್ಟೇ ಸಾಕು ಎಂದಿದ್ದರು ಆಕೆ. ಅಮ್ಮನ ಮಾತುಗಳಿಗೆ ಪ್ರಕಾಶನ ಒಪ್ಪಿಕೊಂಡಿದ್ದ. ಆದ್ರೆ ಕೆಲಸದ ಒತ್ತಡ, 10ನೇ ತರಗತಿಯಲ್ಲಿದ್ದ ಮಗನಿಗೆ ಪ್ರತಿ ತಿಂಗಳು ನಡೆಯುತ್ತಿದ್ದ ಟೆಸ್ಟ್ಗಳ ಕಾರಣದಿಂದ ತಿಂಗಳಿಗೊಮ್ಮೆ ಊರಿಗೆ ಹೋಗಿ ಬರಲು ಸಾಧ್ಯವಾಗ್ತಾನೆ ಇರಲಿಲ್ಲ. ಅವತ್ತು ಸೋಮವಾರ. ಏನಾದ್ರೂ ಆಗ್ಲಿ ಈ ಗುರುವಾರ ಊರಲ್ಲಿರ್ಬೇಕು. ಕಾರಣ, ಅವತ್ತು ಅಮ್ಮನ ಹುಟ್ಟುಹಬ್ಬ. ದಶಕಗಳ ಹಿಂದೆಯೇ ಅಪ್ಪ ತೀರಿ ಹೋದ ನಂತರ ಸಂಕಟವನ್ನು ಒಡಲಲ್ಲಿಟ್ಟುಕೊಂಡೇ ಬದುಕುತ್ತಿರುವಾಕೆ ಅಮ್ಮ. ಬರ್ತ್ಡೇ ನೆಪದಲ್ಲಿ ಅಮ್ಮನಿಗೆ ಗೌರವ ಸೂಚಿಸಬೇಕು. ಹೊಸ ಸೀರೆ ಕೊಡಿಸಿ ಖುಷಿ ಪಡಿಸ್ಬೇಕು. 2 ದಿನ ಊರಲ್ಲಿಯೇ ಇದ್ದು ಅಮ್ಮನ ಖುಷಿ ಹೆಚ್ಚಿಸ್ಬೇಕು. ಪ್ರಕಾಶ್ ಹೀಗೆಲ್ಲ ಯೋಚಿಸ್ತಿದ್ದಾಗ್ಲೇ ಮೊಬೈಲು ರಿಂಗ್ ಅಡಿಸಿತು. ಆ ತುದಿಯಲ್ಲಿ ಗೆಳೆಯ ಸತ್ಯ ಇದ್ದ. ಅವನಿಗಿಂತ ಮೊದಲೇ ಮಾತಾಡಿದ ಪ್ರಕಾಶ್. ಅಮ್ಮನ ಬರ್ತ್ಡೇ ನಿಮಿತ್ತ ಈ ವಾರ ಊರಿಗೆ ಹೋಗ್ತಿರುವ ವಿಷಯ ತಿಳಿಸಿ, ಬೇಜಾರಾಗ್ಬೇಡ ಪ್ಲೀಸ್, ಹೇಗಾದ್ರೂ ಮ್ಯಾನೇಜ್ ಮಾಡು ಎಂದ. ಅರೆ ನಿಮಿಷ ಸುಮ್ಮನಿದ್ದ ಸತ್ಯ ನಂತರ ಹೇಳಿದ, ಪ್ರಕಾಶು, ನಿಂಗೆ ಹೇಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ.
ಬ್ಯಾಂಕ್ನಲ್ಲಿ ಮ್ಯಾನೇಜರ್ಗಳ ಮೂಡು ನೋಡಿ ಮಾತು ಶುರು ಮಾಡಬೇಕು. ವರ್ಕರ್ಸ್ನ ಮೊದಲೇ ಬುಕ್ ಮಾಡಬೇಕು. ಕೆಲಸ ನಡೀತಿದೆ ಅಂತ ಗೊತ್ತಾದ್ರೆ ಮಾತ್ರ ಫ್ಲಾಟ್ ಖರೀದಿಸಕ್ಕೆ ಜನ ಬರೋದು. ಇವತ್ತಿಂದ 1 ತಿಂಗಳು ನಿನ್ನ ಅಗತ್ಯ ತುಂಬಾ ಇದೆ. ಒಂದು ಕೆಲಸ ಮಾಡು, ಅಮ್ಮನಿಗೆ ಬರ್ತ್ಡೇಗೆ ಗ್ರೀಟಿಂಗ್ಸ್ ಕಳಿಸು. ಮುಂದಿನ ತಿಂಗಳು ಮೊದಲ ವಾರ ಫ್ಯಾಮಿಲಿ ಸಮೇತ ಹೋಗ್ಬ. ನಿನ್ನೊಂದಿಗೆ ನಾನು ಬರ್ತೀನಿ. ಹೀಗೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದು 2 ಕೋಟಿಯ ಪ್ರಾಜೆಕ್ಟ್. ನಾನೊಬ್ನೇ ಹ್ಯಾಂಡ್ಲ್ ಮಾಡೋದು ಕಷ್ಟ. 10 ನಿಮಿಷ ಯೋಚಿಸಿದ ಪ್ರಕಾಶನಿಗೆ ಗೆಳೆಯನ ಮಾತಲ್ಲೂ ಸತ್ಯವಿದೆ ಅನಿಸ್ತು. ದುಡ್ಡು ಮಾಡುವ ಅವಕಾಶ ಎಲ್ಲರಿಗೂ ಎಲ್ಲ ಟೈಮಲ್ಲೂ ಬರಲ್ಲ. ಸಿಕ್ಕ ಅವಕಾಶವನ್ನು ಚಕ್ ಅಂತ ಬಳಸ್ಕೋಬೇಕು. ಇಷ್ಟಕ್ಕೂ ಊರಿಗೆ ಹೋಗಿ ನಾನಾದ್ರೂ ಏನ್ ಮಾಡ್ತಿದ್ದೆ? ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಿದ್ದೆ, ಕಷ್ಟ ಸುಖ ವಿಚಾರಿಸ್ತಿದ್ದೆ ಅಷ್ಟೇ. ಅದನ್ನೆಲ್ಲ ಫೋನ್ ಮೂಲಕವೇ ಮಾಡ್ಬೋದು. ಮೊದಲು ಬದುಕು, ಸೆಂಟಿಮೆಂಟ್ ಏನಿದ್ರು ಆಮೇಲೆ. ಅಮ್ಮನಿಗೆ ಒಂದು ಬೊಕ್ಕೆ ಸೀರೆಯನ್ನು ಪ್ರೊಫೆಷನಲ್ ಕೊರಿಯರ್ಸ್ ನಲ್ಲಿ ಇವತ್ತೇ ಕಳ್ಸೋಣ. ಮಲ್ಲೇಶ್ವರಂನ ಫ್ಲವರ್ ಮಾರ್ಕೆಟ್ಗೆ ಈಗ್ಲೇ ಹೊರಟ್ರೆ ತಾಜಾ ಬೊಕ್ಕೆ ಸಿಗ್ತವೆ. ಪ್ರಕಾಶ ಹೀಗೆಲ್ಲ ಯೋಚಿಸಿದಾಗ ಬೆಳಗಿನ ಜಾವ 7 ಗಂಟೆ. ನಂತರದ 10 ನಿಮಿಷದಲ್ಲಿ ಹೆಂಡತಿಗೂ ಗೆಳೆಯನಿಗೂ ತನ್ನ ಪ್ಲಾನ್ ವಿವರಿಸಿ ಅವಸರದಿಂದಲೇ ಕಾರು ಹತ್ತಿದ ಆತ. 7:45 ಹೊತ್ತಿಗೆ ಮಲ್ಲೇಶ್ವರದ ಫ್ಲವರ್ ಮಾರ್ಕೆಟ್ ನಲ್ಲಿದ್ದ. ಟ್ರಾಫಿಕ್ ನ ಗಿಜಿ ಶುರುವಾಗುವ ಮೊದಲೇ ಕೊರಿಯರ್ ಕಳಿಸಿ ಸತ್ಯನ ಆಫೀಸ್ ತಲುಪಬೇಕೆಂಬುದು ಅವನ ಉದ್ದೇಶವಾಗಿತ್ತು. ಬೊಕ್ಕೆ ಖರೀದಿಸಿ ಕಾರು ಹತ್ತಬೇಕು ಅನ್ನೋಷ್ಟರಲ್ಲಿ ಅಂಕಲ್ ಎಂಬ ಧ್ವನಿ ಕೇಳಿಸಿತು. ಅತ್ತ ತಿರುಗುದವನಿಗೆ ಕಾಣಿಸಿದ್ದು 5-6 ವರ್ಷದ ಪುಟ್ಟ ಮಗು. ಸಲುಗೆಯಿಂದಲೇ ಈತ ಏನ್ ಪುಟ್ಟ ಎಂದಾಗ ಆ ಮಗು, ಅಂಕಲ್ ನನಗೆ 2 ರೋಸ್ ಕೊಡಿಸ್ತೀಯಾ? ಇವತ್ತು ಮಮ್ಮಿದು ಬರ್ತ್ಡೇ, ಎಲ್ಲರಿಗಿಂತ ಮೊದಲೇ ನಾನು ವಿಶ್ ಮಾಡಬೇಕು ಎಂದಿತ್ತು. ಮಗುವಿನ ಉತ್ಸಾಹ ಮತ್ತು ಆ ಮುದ್ದು ಮಾತಿಗೆ ಪ್ರಕಾಶ್ ತಕ್ಷಣವೇ ಮರುಳಾದ. ಆಕೆಗೂ ಒಂದು ಬೊಕ್ಕೆ ಕೊಡಿಸಿದ. 7-8 ಹೂಗಳಿದ್ದ ಬೊಕ್ಕೆ ಕಂಡು ಆ ಮಗುವಿನ ಕಂಗಳು ಇಷ್ಟಗಲ ಅರಳಿದ್ವು. ಅದು ಹೂಗಳನ್ನು ಎದೆಗೆ ಅವಚಿಕೊಳ್ಳುತ್ತಾ ಥ್ಯಾಂಕ್ಸ್ ಅಂಕಲ್ ಎಂದಿತು. ನಿಮ್ಮ ಮನೆ ಎಲ್ಲಮ್ಮ, ನಿನ್ನ ಹೆಸರೇನು ಎಂದ ಪ್ರಕಾಶ್. ನನ್ನ ಹೆಸರು ಭೂಮಿಕಾ ಅಂತ. ಮನೆ ಇಲ್ಲೇ ಹತ್ರದಲ್ಲೇ ಇದೆ ಅಂಕಲ್, ನಿಮ್ ಜೊತೆ ಬರ್ಲ ಎಂದು ಕೇಳಿತು ಮಗು. ಕೊರಿಯರ್ ಕಳಿಸುವುದು ಬಿಟ್ರೆ ಪ್ರಕಾಶನಿಗೆ ಅಂತ ಅರ್ಜೆಂಟಿನ ಕೆಲಸವೇನೂ ಇರಲಿಲ್ಲ. ಅದಕ್ಕಿಂತ ಮಿಗಿಲಾಗಿ ಮಗುವಿನ ಮುಗ್ಧತೆ ಹಾಗೂ ಮುದ್ದು ಮಾತುಗಳು ಅವನನ್ನು ಮರಳು ಮಾಡಿದ್ವು. ಬರ್ತ್ಡೇ ದಿನ ಉಳಿದೆಲ್ಲರಿಗಿಂತ ಮೊದಲೇ ಅಮ್ಮನಿಗೆ ವಿಶ್ ಮಾಡಬೇಕು ಎಂಬ ಮಗುವಿನ ಉತ್ಸಾಹ ಕಂಡು ಆತ ಬೆರಗಾಗಿದ್ದ. ಹೇಗಿದ್ರು ಈಗ ಟ್ರಾಫಿಕ್ ಇಲ್ಲ, ಹೆಚ್ಚೆಂದ್ರೆ 10 ನಿಮಿಷದಲ್ಲಿ ಮಗುವಿನ ಮನೆ ತಲುಪಬಹುದು ಎಂದ್ಕೊಂಡೆ ಕಾರು ಸ್ಟಾರ್ಟ್ ಮಾಡಿದ. ಹೀಗೆ ಸ್ಟ್ರೈಟ್ ಹೋಗಿ ಮೊದಲು ಲೆಫ್ಟ್ ತಿರುಗಬೇಕು, ಆಮೇಲೆ ರೈಟ್ ಟರ್ನ್ ತಗೋಬೇಕು ಎಂದ ಆ ಮಗು. 2 ನಿಮಿಷ ಸುಮ್ಮನಿದ್ದು ನಂತರ ಹೇಳಿದಳು, ಅಂಕಲ್ ಏನ್ ಗೊತ್ತಾ, ಮಮ್ಮಿ ನಮ್ಮ ಮನೇಲಿಲ್ಲ, ಬೇರೆ ಕಡೆ ಇದ್ದಾರೆ. ನಮ್ಮ ಮನೆಯಿಂದ ಹೋಗಿ ಆಗ್ಲೇ ತುಂಬಾ ದಿನ ಆಯ್ತು. ಬರ್ತ್ಡೇ ದಿನ ಬೇಗ ವಿಶ್ ಮಾಡೋಣ ಅಂತ ಪಪ್ಪಂಗೆ ರಾತ್ರಿನೇ ಹೇಳ್ದೆ. ಬೆಳಗ್ಗೆ ಬೇಡ, ಮಧ್ಯಾಹ್ನ ಹೋಗೋಣ ಕಂದ ಅಂದ್ಬಿಟ್ರು. ನಾನೇ ಫಸ್ಟ್ ವಿಶ್ ಮಾಡ್ಬೇಕು ಅನ್ಸ್ತು ಅಂಕಲ್. ಅದಕ್ಕೆ ಪಪ್ಪ ವಾಕಿಂಗ್ ಹೋದ ತಕ್ಷಣ ರೋಸ್ ತಗೊಳ್ಳಲು ಬಂದೆ. ಕಾಸು ಕೇಳಿದ್ರೆ ಪಪ್ಪ ಮನೆಯಿಂದ ಹೊರಗೆ ಕಳ್ಸಲ್ಲ ಅನ್ಸ್ತಿತ್ತು, ಹಾಗಾಗಿ ಅವರಲ್ಲಿ ದುಡ್ಡು ಕೇಳಲಿಲ್ಲ. ಈಗ ಮಮ್ಮಿಗೆ ವಿಶ್ ಮಾಡಿ ನಾನು ಹೋಗ್ಬಿಡ್ತೀನಿ. ಓಹೋ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿರ್ಬೇಕು. ಬಹುಶಃ ಆ ಹೆಂಗಸು ಮುನಿಸ್ಕೊಂಡು ಅಣ್ಣ ಅಕ್ಕನ ಮನೆಗೋ ತವರು ಮನೆಗೋ ಬಂದಿರ್ಬೇಕು. ಈ ಮಗುವಿಗೆ ಅಮ್ಮ ಇರುವ ಜಾಗ ಗೊತ್ತಿರ್ಬೇಕು. ಮಧ್ಯಾಹ್ನ ಬಂದು ಊಟ ಮುಗಿಸಿ ರಾಜಿ ಮಾಡಿಕೊಂಡು ಹೆಂಡತಿ ಜೊತೆ ಮನೆಗೆ ಹೋಗುವುದು ಆ ಮಗುವಿನ ತಂದೆಯ ಪ್ಲಾನ್ ಇರ್ಬೇಕು ಎಂದೆಲ್ಲ ಅಂದಾಜು ಮಾಡಿಕೊಂಡ ಪ್ರಕಾಶ್. ಆ ಮಗುವಿನ ಸಲಹೆಯಂತೆ ಕಾರು ಓಡಿಸ್ತಿದ್ದ 5 ನಿಮಿಷದ ನಂತರ ಮೈದಾನದಂತಿದ್ದ ಏರಿಯಾ ಕಂಡಾಗ, ಅಂಕಲ್ ಇಲ್ಲೇ ನಿಲ್ಸಿ ಎಂದ ಮಗು. ಇನ್ನಿಲ್ಲದ ಅವಸರದಿಂದ ಆ ಬೊಕ್ಕೆಯೊಂದಿಗೆ ಕೆಳಗಿಳಿದು ಒಂದು ನಿರ್ದಿಷ್ಟ ಜಾಗದ ಕಡೆಗೆ ಸರಸರನೆ ನಡೆಯಿತು. ಕುತೂಹಲದಿಂದ ಆ ಮಗುವನ್ನು ಹಿಂಬಾಲಿಸಿದ ಪ್ರಕಾಶ್ 2 ನಿಮಿಷದ ನಂತರ ಅಚೇತನನಾಗಿ ನಿಂತು ಬಿಟ್ಟ. ಕಾರಣ, ಆ ಮಗು ಕರೆತಂದಿದ್ದ ಜಾಗ ಒಂದು ಸ್ಮಶಾನವಾಗಿತ್ತು. ಬೆಳಗಿನ ಜಾವ ಆದಿದ್ದರಿಂದ ಅಲ್ಲಿ ಯಾರೂ ಇರಲಿಲ್ಲ. ಅದೇನನ್ನು ಗಮನಿಸದ ಆ ಮಗು ಒಂದು ನಿರ್ದಿಷ್ಟ ಜಾಗದಲ್ಲಿ ಬೊಕ್ಕೆ ಇಟ್ಟು ಹೇಳ್ತು, ಮಮ್ಮಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಏನ್ ಗೊತ್ತಾ, ಎಲ್ಲರಿಗಿಂತ ಮೊದಲೇ ವಿಶ್ ಮಾಡ್ಬೇಕು ಅಂತ ಡ್ಯಾಡಿಗೆ ಹೇಳ್ದೆ ಬಂದ್ಬಿಟ್ಟೆ. ಹೊಸ ಅಂಕಲ್ ಜೊತೆ ಬಂದಿದ್ದೀನಿ. ಸ್ವಲ್ಪ ದಿನ ಆದ್ಮೇಲೆ ಅಮ್ಮ ವಾಪಸ್ ಬರ್ತಾರೆ ಅಂತ ಡ್ಯಾಡಿ ಹೇಳ್ತಾರೆ. ಹಾಗಾಗಿ ನಾನು ಕಾಯ್ತಾ ಇದ್ದೀನಿ. ಬೇಗ ಬಂದ್ಬಿಡು ಮಮ್ಮಿ.
ಇನ್ನೊಂದ್ಸಲ ನಿನಗೆ ಹ್ಯಾಪಿ ಬರ್ತ್ಡೇ. ಅಷ್ಟು ದೂರದಲ್ಲಿ ಶಿಲೆಯಂತೆ ನಿಂತು ಎಲ್ಲವನ್ನು ಗಮನಿಸುತ್ತಿದ್ದ ಪ್ರಕಾಶ್ ಏನು ನಡೆದಿರಬಹುದು ಎಂದು ಈತ ಅಂದಾಜು ಮಾಡಿಕೊಳ್ಳುತ್ತಿರುವಾಗಲೇ ಆ ಮಗು ಬಂದು ಅಂಕಲ್ ಹೋಗೋಣವಾ ಎಂದಿತು. ಈತ ಏನು ಹೇಳಲು ತೋಚದೆ ಹೆಜ್ಜೆ ಮುಂದಿಟ್ಟ. ಅದೇ ವೇಳೆಗೆ 4 ಮಂದಿ ತುಂಬಾ ಅವಸರದಿಂದ ಅತ್ತ ಬಂದರು. ಅವರನ್ನು ಕಂಡ ಕ್ಷಣ ಡ್ಯಾಡಿ ಎನ್ನುತ್ತಾ ಓಡಿ ಹೋದ ಆ ಮಗು ಒಬ್ಬ ವ್ಯಕ್ತಿಗೆ 2 ನಿಮಿಷದಲ್ಲಿ ನಡೆದಿದ್ದನ್ನೆಲ್ಲ ವರದಿ ಮಾಡಿತು. ಆತ ಬೇರೊಂದು ಕಡೆ ತಿರುಗಿ ಕಣ್ಣೊರೆಸಿಕೊಂಡ. ನಂತರ ಮಗುವಿನ ಕೆನ್ನೆ ತಟ್ಟಿ ಆಕೆಯನ್ನು ಜತೆಗಾರರ ಬಳಿ ಬಿಟ್ಟು ಪ್ರಕಾಶ್ನ ಬಳಿ ಬಂದು ಹೇಳಿಕೊಂಡ, ಸರ್, 10 ದಿನಗಳ ಹಿಂದೆ ತೀರಾ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ನಿಂದ ನನ್ನ ಹೆಂಡತಿ ತೀರ್ಕೊಂಡು. ಇವತ್ತು ಅವಳ ಬರ್ತ್ಡೇ. ಅಮ್ಮನಿಗೆ ಏನೂ ಆಗಿಲ್ಲ, ಆಕೆ ಸ್ವಲ್ಪ ದಿನ ಬೇರೆ ಕಡೆಲಿದ್ದು ಆಮೇಲೆ ವಾಪಸ್ ಬರ್ತಾಳೆ ಅಂತ ಮಗುಗೆ ಸುಳ್ಳು ಹೇಳಿದ್ದೀನಿ. ಅಮ್ಮ ಸತ್ತು ಹೋಗಿದ್ದಾಳೆ ಅಂತ ಗೊತ್ತಾದ್ರೆ ಮಗುಗೆ ಶಾಕ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಹಾಗಾಗಿ ಅಮ್ಮ ಇಲ್ಲಿರ್ತಾಳೆ ಎಂದು ಗಾಡ್ ಪ್ರಾಮಿಸ್ ಮಾಡಿದ್ದೀನಿ. ಈ ಮಗು ಅದನ್ನೆಲ್ಲ ನಿಜ ಅಂತ ಭಾವಿಸಿದೆ. ಇವತ್ತು ಬರ್ತ್ಡೇ ನೆಪದಲ್ಲಿ ಮಧ್ಯಾಹ್ನ ಬಂದು ಪೂಜೆ ಮಾಡಿದ ನಂತರ ಇವಳಿಗೆ ಎಲ್ಲವನ್ನೂ ಹೇಳಿಬಿಡೋಣ ಅಂದ್ಕೊಂಡಿದ್ದೆ. ಆದ್ರೆ ನಾನು ವಾಕ್ ಹೊರಟಾಗ್ಲೇ ಇವಳು ಮನೆ ಬಿಟ್ಲು ಅಂತ ಕೇಳಿ ಗಾಬರಿ ಆಯ್ತು. ತುಂಬಾ ಕಡೆ ಹುಡುಕಿ ಕೊನೆಗೆ ಇಲ್ಲಿಗೆ ಬಂದೆ. ಮಗುನ ಜೋಪಾನ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಒಮ್ಮೆ ಮನೆಗೆ ಬನ್ನಿ ಸರ್. ನಂತರದಲ್ಲಿ ತಂದೆಯೊಂದಿಗೆ ಆ ಮಗುವು ಹೊರಟೋಯ್ತು. ಹೋಗುವ ಮುನ್ನ ಮಮ್ಮಿಗೆ ವಿಶ್ ಮಾಡಿದ್ದು ನಾನೇ ಫಸ್ಟ್ ಗೊತ್ತಾ ಎಂದು ಆ ಮಗು ತಂದೆಗೆ ಸಂಭ್ರಮದಿಂದ ಹೇಳಿದೆ. ಈವರೆಗೂ ನಡೆದುದೆಲ್ಲ ಕನಸಲ್ಲ ತಾನೆ ಎಂದು ಪ್ರಕಾಶ್ ಮತ್ತೆ ಮತ್ತೆ ಕೇಳಿಕೊಂಡ. ಆಗಲೇ ಅವನ ಒಳಮನಸ್ಸು ಪಿಸುಗುಟ್ಟಿತು. ಅಪ್ಪ ತೀರಿಕೊಂಡಾಗ ಅಮ್ಮನಿಗೂ ಚಿಕ್ಕ ವಯಸ್ಸು. ಗಂಡ ಇನ್ನಿಲ್ಲ ಅಂದಾಗ ಆಕೆ 8 ತಿಂಗಳ ತುಂಬು ಬಸರಿ. 2-3 ವರ್ಷದ ಅಣ್ಣ ಅಕ್ಕನೂ ಜೊತೆಯಲ್ಲಿತ್ತು. ಹೀಗಿರುವಾಗ ಅಮ್ಮ ಎಲ್ಲರನ್ನು ಹೇಗೆ ಸಾಕಿದಳು? ಆಶ್ರಯ ತಪ್ಪಿ ಹೋದ ದಿನಗಳಲ್ಲಿ ಆಕೆ ಹರಿಸಿದ ಕಣ್ಣೀರೆಷ್ಟೇ. ಬದುಕಲ್ಲಿ ಯಾರೂ ಇಲ್ಲದಿದ್ದರೂ ತಮ್ಮ ಸುಖ ದುಃಖ ಹಂಚಿಕೊಳ್ಳಲು, ನೋವನ್ನು ತೋಡಿಕೊಳ್ಳಲು ಸಂಗಾತಿ ಬೇಕೇ ಬೇಕು. ಎಲ್ಲವನ್ನೂ ಮಕ್ಕಳ ಬಳಿ ಹೇಳಿಕೊಳ್ಳಲು ಆಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ಬದುಕು ಪೂರ್ತಿ ಒಂಟಿತನವನ್ನು ಅಮ್ಮ ಹೇಗೆ ಕಳೆದಳು? ಆಕೆ ದಿನವಿಡೀ ಏನಾದ್ರೂ ಕೆಲಸ ಮಾಡ್ತಾ ಆ ಕೆಲಸದ ಮಧ್ಯೆ ತನ್ನ ನೋವು ಮರೆಯಲು ಯತ್ನಿಸಿದವಳು. ಮಕ್ಕಳನ್ನು ಮುದ್ದು ಮಾಡುವುದು ಅವರ ಸಂತೋಷ, ಏಳ್ಗೆ ಕಂಡು ಖುಷಿ ಪಡುವುದೇ ಆಕೆಯ ಬದುಕಾಯಿತು. ಅಂಥ ಅಮ್ಮನೊಂದಿಗೆ ಅವಳ ಬರ್ತ್ಡೇ ದಿನ ಇರುವಷ್ಟು ಸಮಯವೂ ಇಲ್ಲವೆಂದರೆ ಹೇಗೆ? ಅಮ್ಮನ ನೆಮ್ಮದಿಗಿಂತ, ನಗುವಿಗಿಂತ ನನಗೆ ಹಣ ಮಾಡುವುದೇ, ಮನೆ ಕಟ್ಟಿಸುವುದೇ ಮುಖ್ಯವಾಗಿ ಹೋಯಿತೆ. ಮನಸ್ಸಿನ ಮೂಲೆಯಿಂದ ಕೇಳಿ ಬಂದ ಈ ಪ್ರಶ್ನೆಗೆ ಪ್ರಕಾಶನ ಬಳಿ ಉತ್ತರವಿರಲಿಲ್ಲ. ಆತ ಮತ್ತೆ ಮತ್ತೆ ಅಮ್ಮನನ್ನು ನೆನಪಿಸಿಕೊಂಡು ಭಾವುಕನಾದ. ರಸ್ತೆಯ ಒಂದು ಬದಿಯಲ್ಲಿ ಕಾರ್ ನಿಲ್ಲಿಸಿ ಫೋನ್ ಮಾಡಿ ಕೇಳಿದ, ನಾಡಿದ್ದು ಊರಿಗೆ ಬರ್ತೀನಮ್ಮ, ನಿನ್ನ ಬರ್ತ್ಡೇ ಅಲ್ವಾ? ಅದಕ್ಕೆ ಇಷ್ಟು ಹೇಳುವುದರೊಳಗೆ ಅವನ ಧ್ವನಿ ಗದ್ಗವಾಯಿತು. ಇದನ್ನು ಗಮನಿಸಿದ ತಾಯಿ ಕೇಳಿದ್ಲು, ಮಾತು ಭಾರವಾಗಿದೆ ಅಲ್ಲ ಪ್ರಕಾಶು, ಯಾಕೆ ಮಗು ಹುಷಾರಿಲ್ವಾ? ಅಮ್ಮನ ಈ ಮಮತೆಗೆ ಹೇಗೆ ಪ್ರತಿಕ್ರಿಯಿಸುವುದೋ ತಿಳಿಯದೆ ಪ್ರಕಾಶ್ ಬಿಕ್ಕಳಿಸತೊಡಗಿದ. ಈ ಕತೆ ಬಿಸಿ ಬದುಕಿನಲ್ಲಿ ಅಮ್ಮನನ್ನು ಮರೆತಿರುವ ಎಲ್ಲರಿಗೆ ಧನ್ಯವಾದಗಳು. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್.